ಡಿಬೇಟ್ಗೆ ಸ್ವಾಗತ. ನಮಸ್ಕಾರ. ಇಂದು ನಾವು ವಿಜಯೇಂದ್ರ ರಾಮನಾಥ ಭಟ್ಟರ ಸಂಧ್ಯಾವಂದನೆಯ ಅಂತರಂಗ ಅನ್ನೋ ಗ್ರಂಥವನ್ನಿಟ್ಕೊಂಡು ಒಂದು ಕುತೂಹಲಕಾರಿ ಚರ್ಚೆ ಮಾಡಲಿದ್ದೇವೆ. ಮುಖ್ಯವಾಗಿ ಗಾಯತ್ರಿ ಮಂತ್ರದ ಒಂದು ಪ್ರಮುಖ ಭಾಗವಾದ ಭೂಃ, ಭುವಃ, ಸುವಃ ಎಂಬ ವ್ಯಾಹೃತಿಗಳ ಅರ್ಥೈಸುವಿಕೆಯ ಬಗ್ಗೆ. ಈಗ ಪ್ರಶ್ನೆ ಏನಂದ್ರೆ, ಈ ವ್ಯಾಹೃತಿಗಳ ಅರ್ಥ ಒಂದು ಸ್ಥಿರವಾದ ಮೂಲಭೂತ ತಾತ್ವಿಕ ನೆಲೆಯನ್ನಷ್ಟೇ ಹೊಂದಿದೆಯಾ, ಅಥವಾ ಪ್ರಾರ್ಥನೆಯಂತಹ ಬೇರೆ ಬೇರೆ ಸಂದರ್ಭಗಳಿಗೆ ತಕ್ಕಂತೆ ಅವುಗಳಿಗೆ ಬೇರೆ ಅರ್ಥ ಕಲ್ಪಿಸುವುದು ಆ ಮಂತ್ರಗಳ ಅಂತರಂಗವನ್ನ ಅರಿಯೋಕೆ ಹೆಚ್ಚು ಅವಶ್ಯಕವಾ? ಈ ಚರ್ಚೆಯಲ್ಲಿ ವ್ಯಾಹೃತಿಗಳ ಮೂಲ ತಾತ್ವಿಕ ಅರ್ಥವೇ ಪ್ರಧಾನ, ಅದೇ ಆಳವಾದದ್ದು ಅಂತ ನಾನು ವಾದಿಸ್ತೀನಿ. ಹಾಗಾದ್ರೆ ಆ ತಾತ್ವಿಕ ಅಡಿಪಾಯವನ್ನ ನಾನೇನೋ ಅಲ್ಲಗಳೆಯಲ್ಲ, ಆದರೆ ಸಂದರ್ಭಕ್ಕೆ ತಕ್ಕಂತೆ ಬದಲಾಗುವ ಪ್ರಾಯೋಗಿಕ ಅರ್ಥಗಳೇ ಆ ಮಂತ್ರಗಳ ಜೀವಾಳ. ನಮ್ಮ ಆಚರಣೆಗೆ ಅವು ಹೆಚ್ಚು ಪ್ರಸ್ತುತ ಅನ್ನೋದು ನನ್ನ ಪ್ರತಿಪಾದನೆ. ಸರಿ, ನನ್ನ ವಾದವನ್ನ ಸ್ವಲ್ಪ ವಿವರಿಸ್ತೀನಿ. ಈಗ ನೋಡಿ, ಈ ಗ್ರಂಥದಲ್ಲಿ ಶ್ರೀಮನ್ ಮಧ್ವಾಚಾರ್ಯರ ಋಗ್ಭಾಷ್ಯ ಮತ್ತೆ ತೈತ್ತಿರೀಯ ಉಪನಿಷದ್ ಭಾಷ್ಯವನ್ನ ಉಲ್ಲೇಖಿಸಿ ಈ ವ್ಯಾಹೃತಿಗಳ ಮೂಲ ಅರ್ಥವನ್ನ ಕೊಟ್ಟಿದ್ದಾರೆ. ಅಲ್ಲಿ ಭೂಃ ಅಂದ್ರೆ ಗುಣಪರಿಪೂರ್ಣ ಅಥವಾ ಸಚ್ಚಿದಾನಂದ ಸ್ವರೂಪ ಅಂತ ಸ್ಪಷ್ಟವಾಗಿದೆ. ಭುವಃ ಅಂದ್ರೆ ಅಪಾರ ಸಂಪತ್ತುಳ್ಳವನು ಮತ್ತು ಮಹಾಪರಾಕ್ರಮಿ. ಸುವಃ ಅಂದ್ರೆ ಅಪ್ರತಿಮ ಸುಖವುಳ್ಳವನು ಮತ್ತೆ ಉತ್ತಮ ಬಲಶಾಲಿ. ಈ ಅರ್ಥಗಳು ಯಾವುದೇ ಒಂದು ಸಂದರ್ಭಕ್ಕೆ ಸೀಮಿತವಾದದ್ದಲ್ಲ. ಇವು ಭಗವಂತನ ಮೂಲ ಸ್ವರೂಪವನ್ನು ತಿಳಿಸುತ್ತವೆ. ಇವು ಕಾಲಾತೀತ ಸತ್ಯಗಳು. ಸಂಧ್ಯಾವಂದನೆಯಂತಹ ನಿತ್ಯ ಕರ್ಮದ ಮುಖ್ಯ ಉದ್ದೇಶವೇ ಈ ಪರಮಸತ್ಯದ ಬಗ್ಗೆ ಅನುಸಂಧಾನ ಮಾಡೋದು. ಹಾಗಾಗಿ ಈ ಮೂಲಭೂತ ಅರ್ಥಗಳಿಗೆ ನಾವು ಹೆಚ್ಚಿನ ಮಹತ್ವ ಕೊಡಬೇಕು ಅನ್ನೋದು ನನ್ನ ನಿಲುವು. ನೀವು ಹೇಳಿದ ಮೂಲ ಅರ್ಥಗಳನ್ನ, ಆ ಅಡಿಪಾಯವನ್ನ ನಾನು ಖಂಡಿತ ಒಪ್ಕೊಳ್ತೀನಿ. ಆದ್ರೆ ಅದೇ ಗ್ರಂಥದಲ್ಲಿ ಸಂದರ್ಭಕ್ಕೆ ಅನುಗುಣವಾಗಿ ಅರ್ಥವಿಶೇಷಗಳು ಅಂತ ಒಂದು ಪ್ರತ್ಯೇಕ ಭಾಗವನ್ನೇ ಕೊಟ್ಟಿದ್ದಾರೆ. ಅದನ್ನು ನಾವು ಗಮನಿಸಬೇಕು ಅಲ್ವಾ? ಯಾಕಂದ್ರೆ ಕೇವಲ ತಾತ್ವಿಕ ಜ್ಞಾನ ಮುಖ್ಯವಲ್ಲ, ಆಚರಣೆಯಲ್ಲಿ ಅದರ ಅನುಭವ ಮುಖ್ಯ ಅಂತ ತೋರಿಸೋದಕ್ಕೆ. ಒಂದು ಉದಾಹರಣೆ ಕೊಡ್ತೀನಿ. ಪ್ರಾರ್ಥನೆ ಮಾಡುವಾಗ ಒಬ್ಬ ಭಕ್ತನಿಗೆ ಭಗವಂತ ಗುಣಪರಿಪೂರ್ಣ ಅನ್ನೋ ಒಂದು ಅಬ್ಸ್ಟ್ರಾಕ್ಟ್ ಜ್ಞಾನಕ್ಕಿಂತ ತನ್ನ ಪ್ರಾರ್ಥನೆಗೆ ಸ್ಪಂದಿಸುವ ಭಕ್ತವಾತ್ಸಲ್ಯವುಳ್ಳವನು ಅನ್ನೋ ಅನುಭವ ಹೆಚ್ಚು ಮುಖ್ಯ. ಅದಕ್ಕಾಗಿಯೇ ಆ ಸಂದರ್ಭದಲ್ಲಿ ಭೂಃ ಪದಕ್ಕೆ ಭಕ್ತವಾತ್ಸಲ್ಯವುಳ್ಳವನು ಅನ್ನೋ ಅರ್ಥವನ್ನ ಗ್ರಂಥವೇ ಕೊಡುತ್ತೆ. ಅದೇ ರೀತಿ ಯಾಗದ ಸಂದರ್ಭದಲ್ಲಿ ಅದೇ ಭೂಃ ಪದಕ್ಕೆ ಕರ್ಮಕ್ಕೆ ಬೇಕಾದ ಶುದ್ಧಿಯನ್ನ ಕೊಡುವನು ಅಂತ ಅರ್ಥ ಬರುತ್ತೆ. ಇದು ಒಂಥರ ನೀರು ಅನ್ನೋ ಪದದ ಹಾಗೆ. ನೀರು ಅಂದ್ರೆ H2O ಅಂತ ಸೈಂಟಿಫಿಕ್ ಆಗಿ ಹೇಳ್ಬೋದು, ಆದ್ರೆ ಬಾಯಾರಿದವನಿಗೆ ಅದು ದಾಹ ತೀರಿಸೋ ವಸ್ತು. ಈ ಪ್ರಾಯೋಗಿಕ ಅರ್ಥಗಳೇ ಸಂಧ್ಯಾವಂದನೆಯ ಅಂತರಂಗವನ್ನ ನಿಜವಾಗಿ ತೆರೆದಿಡ್ತವೆ. ನೀವು ಸಂದರ್ಭೋಚಿತ ಅರ್ಥಗಳಿಗೆ ಹೆಚ್ಚು ಒತ್ತು ಕೊಡುತ್ತಿದ್ದೀರಿ. ನಿಮ್ಮ ವಾದದಲ್ಲಿ ತೂಕ ಇದೆ, ಆದರೆ ಅದಕ್ಕೊಂದು ಮಿತಿ ಇದೆ ಅಂತ ನನ್ಗನಿಸುತ್ತೆ. ಹೇಗಂದ್ರೆ, ಗುಣಪರಿಪೂರ್ಣ ಅನ್ನೋ ಮೂಲ ಅರ್ಥ ಒಂದು ಸಾಗರದ ಹಾಗೆ. ನೀವು ಹೇಳೋ ಭಕ್ತವಾತ್ಸಲ್ಯ, ಪಾವಿತ್ರ್ಯ ನೀಡೋದು, ಈ ಎಲ್ಲ ಅರ್ಥಗಳು ಆ ಸಾಗರದಿಂದ ಎತ್ತಿದ ಒಂದೊಂದು ಕೊಡ ನೀರಿದ್ದ ಹಾಗೆ. ಸಾಗರವನ್ನೇ ಅರಿಯದೆ ಕೇವಲ ಕೊಡದ ನೀರನ್ನು ನೋಡಿ ಪೂರ್ತಿ ತಿಳುವಳಿಕೆ ಸಿಗುತ್ತಾ? ಇಲ್ಲ. ಮೂಲವನ್ನ ಅರಿಯದೆ ಅದರ ಪ್ರಾಯೋಗಿಕ ಭಾಗವನ್ನಷ್ಟೇ ನೋಡಿದ್ರೆ ಅದು ಅಪೂರ್ಣ ಜ್ಞಾನ ಆಗುತ್ತೆ. ಗ್ರಂಥದಲ್ಲಿ ಭಗವಂತನ ಶಿರಸ್ಸನ್ನ ಭೂ ಅಂತ ವರ್ಣಿಸಲಾಗಿದೆ. ದೇಹದಲ್ಲಿ ತಲೆ ಎಷ್ಟು ಮುಖ್ಯವೋ ಅಷ್ಟೇ ಮುಖ್ಯ ಈ ಮೂಲ ತಾತ್ವಿಕ ಅರ್ಥ. ಸರಿ, ಶಿರಸ್ಸಿನ ಪ್ರಾಮುಖ್ಯತೆಯನ್ನ ನಾನು ಒಪ್ಕೊಳ್ತೀನಿ. ಆದ್ರೆ ಆ ಪ್ರಾಮುಖ್ಯತೆಗೆ ಕಾರಣ ಏನು ಅನ್ನೋದನ್ನ ನಾವು ನೋಡ್ಬೇಕಲ್ವೇ? ಆ ಶಿರಸ್ಸಿಗೆ ಭೂಹ ಅಂತ ಯಾಕೆ ಹೆಸರು ಬಂತು ಅಂತ ಗ್ರಂಥದಲ್ಲೇ ಸ್ಪಷ್ಟವಾಗಿ ಹೇಳಿದ್ದಾರೆ. ಅವನ ಶಿರಸ್ಸು ತನ್ನ ದೃಷ್ಟಿಯ ಮೂಲಕ ಜಗತ್ತನ್ನು ರಕ್ಷಿಸುವುದರಿಂದ ಭೂ ಎನಿಸಿದೆ ಅಂತ. ಇಲ್ಲಿ ಗಮನಿಸಿ, ಶಿರಸ್ಸಿನ ಅಸ್ತಿತ್ವದಿಂದ ಅಲ್ಲ, ಅದರ ಕ್ರಿಯೆಯಿಂದ, ಅಂದ್ರೆ ರಕ್ಷಿಸುವ ಕೆಲಸದಿಂದ ಅದಕ್ಕೆ ಆ ಹೆಸರು ಬಂದಿದೆ. ಸೊ ಇಲ್ಲಿ ಅನ್ವಯಿಕತೆ ಅಂದ್ರೆ ಅಪ್ಲಿಕೇಶನ್ ಮುಖ್ಯವಾಗುತ್ತೆ. ಪ್ರಾರ್ಥನೆ ಮಾಡುವವನಿಗೆ ಭಗವಂತನ ತಾತ್ವಿಕ ಗುಣಕ್ಕಿಂತ ತನಗೆ ಸ್ಪಂದಿಸುವ ಅವನ ಕಾರುಣ್ಯವೇ, ಆ ರಕ್ಷಣೆಯ ದೃಷ್ಟಿಯೇ ಹೆಚ್ಚು ಮುಖ್ಯವಾಗುತ್ತೆ. ಹಾಗಾಗಿ ಆ ಸಂದರ್ಭೋಚಿತ ಅರ್ಥಕ್ಕೆ ಹೆಚ್ಚಿನ ಮೌಲ್ಯ ಇದೆ ಅನ್ನೋದು ನನ್ನ ವಾದ. ನೀವು ಕ್ರಿಯೆ ಬಗ್ಗೆನೇ ಮಾತಾಡ್ತಿದ್ದೀರಿ. ಹಾಗಾದ್ರೆ ಒಂದು ಪ್ರಶ್ನೆ, ಯಾವುದೇ ತಾತ್ವಿಕ ಅಡಿಪಾಯ ಇಲ್ಲದೆ ಒಬ್ಬ ವ್ಯಕ್ತಿ ತನಗೆ ತೋಚಿದ ಹಾಗೆ ಸಂದರ್ಭಕ್ಕೆ ತಕ್ಕಂತೆ ಅರ್ಥ ಕಲ್ಪಿಸ್ತಾ ಹೋದ್ರೆ ಮಂತ್ರದ ಮೂಲ ಉದ್ದೇಶವೇ ಹಾಳಾಗಲ್ವಾ?
ಅದಕ್ಕೋಸ್ಕರವೇ ಋಗ್ಭಾಷ್ಯದಂತಹ ಗ್ರಂಥಗಳು ಈ ಶಾಶ್ವತ ಅರ್ಥಗಳನ್ನ ಸ್ಥಾಪಿಸಿವೆ. ಆ ಚೌಕಟ್ಟಿನೊಳಗೆ ಮಾತ್ರ ಬೇರೆ ಅರ್ಥಗಳಿಗೆ ಬೆಲೆ. ಈಗ ಭುವಃ ಮತ್ತು ಸುವಹ ಪದಗಳನ್ನೇ ನೋಡಿ. ಅಪಾರ ಸಂಪತ್ತು ಅಂದ್ರೆ ಭುವಃ ಮತ್ತು ಅಪ್ರತಿಮ ಸುಖ ಅಂದ್ರೆ ಸುವಹ ಅನ್ನೋದು ಭಗವಂತನ ಅಂತರ್ಗತ ಸಾಮರ್ಥ್ಯಗಳು. ಇವು ಅವನ ಕ್ರಿಯೆಗಿಂತ ಮೂಲಭೂತವಾದವು. ಒಬ್ಬ ರಾಜನ ಹತ್ರ ಅಪಾರ ಸಂಪತ್ತಿದೆ ಅಂತ ತಿಳಿದಾಗ ಮಾತ್ರ ನಾವು ಅವನ ಹತ್ರ ಸಹಾಯಕ್ಕೆ ಹೋಗ್ತೇವಿ. ಹಾಗೆಯೇ ಭಗವಂತನ ಈ ಸಾಮರ್ಥ್ಯಗಳನ್ನ ಅರಿತಾಗ ಸಾಧಕನಿಗೆ ಶ್ರದ್ಧೆ ಹೆಚ್ಚಾಗುತ್ತೆ. ಗ್ರಂಥದಲ್ಲಿ ಇವನ್ನ ಭಗವಂತನ ಕೈ ಮತ್ತು ಕಾಲುಗಳು ಅಂತ ಹೇಳಿದ್ದಾರೆ. ಈ ಮೂಲಭೂತ ಸಾಮರ್ಥ್ಯಗಳನ್ನ ಅರಿಯೋದೇ ನಿಜವಾದ ಜ್ಞಾನ. ನೀವು ಮತ್ತೆ ಅಂಗಗಳನ್ನು ಉಲ್ಲೇಖಿಸ್ತಾ ಇದ್ದೀರಿ, ಆದರೆ ಗ್ರಂಥವೇ ಆ ಅಂಗಗಳ ಕ್ರಿಯೆಯನ್ನ ಮುಖ್ಯವಾಗಿ ಪರಿಗಣಿಸುತ್ತೆ. ಇದು ಬಹಳ ಇಂಟ್ರೆಸ್ಟಿಂಗ್. ಭಗವಂತನ ಬಾಹುಗಳು ಜಗತ್ತನ್ನ ಸೃಷ್ಟಿಸುವುದರಿಂದ ಮತ್ತು ಲಯಗೊಳಿಸುವುದರಿಂದ ಭುವಃ ಎನಿಸಿಕೊಳ್ಳುತ್ತವೆ. ಅವನ ಪಾದಗಳು ಮುಕ್ತಿಯನ್ನ ನೀಡುವುದರಿಂದ ಸುವಹ ಎನಿಸಿಕೊಳ್ಳುತ್ತವೆ. ಇಲ್ಲೂ ಕೂಡ ಕ್ರಿಯೆಗೆ ಪ್ರಾಧಾನ್ಯತೆ. ಯಾಗ ಮಾಡುವ ಒಬ್ಬ ಯಜಮಾನನಿಗೆ ಭಗವಂತನ ಹತ್ರ ಅಪಾರ ಸಂಪತ್ತಿದೆ ಅನ್ನೋ ತಾತ್ವಿಕ ಜ್ಞಾನಕ್ಕಿಂತ ಈ ಯಾಗಕ್ಕೆ ಬೇಕಾದದ್ದನ್ನು ಸೃಷ್ಟಿಸಿಕೊಡುವ ಶಕ್ತಿಯೇ ಭುವಃ ಅಂತ ಅನುಸಂಧಾನ ಮಾಡಿದಾಗ ಆ ಮಂತ್ರಕ್ಕೆ ಶಕ್ತಿ ಬರುತ್ತೆ ಅಲ್ವೇ? ಅದೇ ರೀತಿ ಸಂಸಾರದ ತಾಪತ್ರಯದಲ್ಲಿರೋ ವ್ಯಕ್ತಿಗೆ ಸುವಹ ಅಂದ್ರೆ ಮೋಕ್ಷ ಸುಖ ಅನ್ನೋದಕ್ಕಿಂತ ನನ್ನ ಸದ್ಯದ ದುಃಖವನ್ನ ನಿವಾರಿಸಿ ಉತ್ತಮ ಗತಿ ಕೊಡುವ ಶಕ್ತಿ ಅಂತ ಭಾವಿಸುವುದು ಹೆಚ್ಚು ಅರ್ಥಪೂರ್ಣ. ಈ ಪ್ರಾಯೋಗಿಕ ಪ್ರಯೋಜನವೇ ಮಂತ್ರಜಪವನ್ನ ಒಂದು ಜೀವಂತ ಅನುಭವವನ್ನಾಗಿಸುತ್ತೆ. ಸರಿ, ನೀವು ಹೇಳೋ ಪ್ರಾಯೋಗಿಕತೆ ಮುಖ್ಯ, ನಾನು ಒಪ್ತೇನೆ. ಆದ್ರೆ ನಾವು ಗ್ರಂಥದ ಒಟ್ಟಾರೆ ರಚನೆಯನ್ನ ಮರಿಬಾರದು. ನಾವು ಚರ್ಚೆ ಮಾಡ್ತಿರೋ ಈ 2ನೇ ಸಂಪುಟದ ಶೀರ್ಷಿಕೆಯೇ ಭಕ್ತಿಯುಕ್ತ ಜ್ಞಾನಯೋಗ. ಇಲ್ಲಿ ಜ್ಞಾನಕ್ಕೆ ಮೊದಲ ಆದ್ಯತೆ ಇದೆ. ನಾನು ಹೇಳ್ತಿರೋ ಮೂಲಭೂತ ತಾತ್ವಿಕ ಅರ್ಥಗಳು ಜ್ಞಾನದ ಭಾಗ. ನೀವು ಹೇಳ್ತಿರೋ ಸಂದರ್ಭೋಚಿತ ಅರ್ಥಗಳು ಭಕ್ತಿಯ ಭಾಗ ಆಗ್ಬಹುದು. ಆದ್ರೆ ಜ್ಞಾನವಿಲ್ಲದ ಭಕ್ತಿ ಕುರುಡು ಆಗ್ಬಹುದು, ದಾರಿ ತಪ್ಪಬಹುದು. ಉದಾಹರಣೆಗೆ, ಭಗವಂತನ ಮೂಲ ಸ್ವರೂಪದ ಜ್ಞಾನ ಇಲ್ಲದೆ ಕೇವಲ ನನ್ನ ಆಸೆ ಪೂರೈಸುವವನು ಅಂತ ಅಷ್ಟೇ ಭಾವಿಸಿದ್ರೆ ಅದು ಸ್ವಾರ್ಥದ ವ್ಯವಹಾರ ಆಗುತ್ತೆ. ಕ್ರಿಯೆಯ ಹಿಂದಿನ ತತ್ವವನ್ನ, ಆ ಶಕ್ತಿಯ ಮೂಲ ಸ್ವರೂಪವನ್ನ ಅರಿಯೋದೇ ನಿಜವಾದ ಜ್ಞಾನಯೋಗ. ಆ ಜ್ಞಾನದ ಬೆಳಕಿನಲ್ಲಿ ಮಾಡುವ ಆಚರಣೆಗೆ ನಿಜವಾದ ಮೌಲ್ಯ. ನೀವು ಹೇಳಿದ್ದು ಬಹಳ ಮುಖ್ಯವಾದ ಮಾತು. ಜ್ಞಾನವಿಲ್ಲದ ಭಕ್ತಿ ಅಪೂರ್ಣ ಅಂತ. ಅದನ್ನ ನಾನು ಸಂಪೂರ್ಣವಾಗಿ ಒಪ್ತೀನಿ. ಆದ್ರೆ ಅದೇ ರೀತಿ ಆಚರಣೆಗೆ ಬರದ, ಅನುಭವಕ್ಕೆ ಇಳಿಯದ ಜ್ಞಾನ ಕೂಡ ಕೇವಲ ಒಂದು ಬೌದ್ಧಿಕ ಕಸರತ್ತಾಗಿ ಒಣ ಪಾಂಡಿತ್ಯವಾಗಿ ಉಳಿದುಬಿಡುತ್ತೆ ಅಲ್ವಾ? ಈ ಗ್ರಂಥವು ಆ ಎರಡನ್ನೂ ಬೆಸೆಯುವ ಬಗ್ಗೆನೇ ಮಾತಾಡ್ತಿರೋದು. ನೀವು ಗ್ರಂಥದ ರಚನೆಯನ್ನ ಪ್ರಸ್ತಾಪಿಸಿದ್ದು ಒಳ್ಳೆದೇ ಆಯಿತು. ಈ 2ನೇ ಸಂಪುಟದಲ್ಲಿ ಅನುಸಂಧಾನ ಅನ್ನೋ ಪದವನ್ನ ಲೇಖಕರು ಪದೇ ಪದೇ ಬಳಸ್ತಾರೆ. ಇಲ್ಲಿ ಅನುಸಂಧಾನ ಅಂದ್ರೆ ಏನು ಅಂತ ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಅದು ಕೇವಲ ತಿಳಿದುಕೊಳ್ಳುವುದು ಅಲ್ಲ. ಅನುಸಂಧಾನ ಅಂದ್ರೆ ಆ ಕ್ಷಣದ ನಮ್ಮ ಕ್ರಿಯೆಗೆ ತಕ್ಕಂತೆ, ಉದಾಹರಣೆಗೆ ಪ್ರಾರ್ಥನೆ ಮಾಡುವಾಗ ಅದಕ್ಕೆ ತಕ್ಕಂತೆ ಮಂತ್ರದ ಅರ್ಥವನ್ನ ಮನಸ್ಸಲ್ಲಿ ತಂದುಕೊಂಡು ಆ ಅರ್ಥದ ಜೊತೆ ಒಂದಾಗಿ ಧ್ಯಾನಿಸುವುದು. ಇಟ್ಸ್ ಅನ್ ಆಕ್ಟಿವ್ ಮೆಡಿಟೇಟಿವ್ ಪ್ರಾಸೆಸ್. ಕೇವಲ ಭಗವಂತ ಗುಣಪರಿಪೂರ್ಣ ಅಂತ ತಾತ್ವಿಕವಾಗಿ ತಿರಿದು ಸುಮ್ಮನಾಗುವುದು ನಿಜವಾದ ಅನುಸಂಧಾನ ಅಲ್ಲ. ಆ ಗುಣಪರಿಪೂರ್ಣತೆ ಪ್ರಾರ್ಥನೆಯಲ್ಲಿ ಹೇಗೆ ಕರುಣೆಯಾಗಿ ಪ್ರಕಟವಾಗುತ್ತೆ ಅಂತ ಚಿಂತಿಸುವುದೇ ನಿಜವಾದ ಜ್ಞಾನದ ಅಳವಡಿಕೆ. ಅದೇ ನಿಜವಾದ ಜ್ಞಾನಯೋಗ. ಹಾಗಾದ್ರೆ ನನ್ನ ನಿಲುವಿನ ಸಾರಾಂಶವನ್ನ ಹೀಗೆ ಹೇಳಬಯಸುತ್ತೇನೆ. ಸಂಧ್ಯಾವಂದನೆಯಲ್ಲಿನ ವ್ಯಾಹೃತಿಗಳ ತಾತ್ವಿಕ ಮೂಲಭೂತ ಅರ್ಥಗಳು ಭಗವಂತನ ಶಾಶ್ವತ ಸ್ವರೂಪವನ್ನ ನಮಗೆ ತೋರಿಸುತ್ತವೆ. ಈ ಜ್ಞಾನವೇ ಆಧ್ಯಾತ್ಮಿಕ ಸಾಧನೆಯನ್ನೋ ಕಟ್ಟಳದ ಗಟ್ಟಿಯಾದ ಅಡಿಪಾಯ. ನೀವು ಹೇಳುವ ಪ್ರಾಯೋಗಿಕ, ಸಂದರ್ಭೋಚಿತ ಅರ್ಥಗಳು ಈ ಅಡಿಪಾಯದ ಮೇಲೆ ಕಟ್ಟಿದ ಸುಂದರವಾದ ಕೋಣೆಗಳಿರಬಹುದು, ಆದರೆ ಅವು ಮೂಲದ ಸ್ಥಾನವನ್ನ ತೆಗೆದುಕೊಳ್ಳಲಾರವು. ಅಡಿಪಾಯವಿಲ್ಲದೆ ಕಟ್ಟಡವೇ ನಿಲ್ಲುವುದಿಲ್ಲ. ಆ ತಾತ್ವಿಕ ಜ್ಞಾನದ ಸ್ಪಷ್ಟತೆ ಇಲ್ಲದಿದ್ದರೆ ಸಂದರ್ಭಕ್ಕೆ ತಕ್ಕಂತೆ ಅರ್ಥ ಬದಲಾಯಿಸುವುದು ಅಸ್ಥಿರತೆಗೆ ಕಾರಣವಾಗಬಹುದು. ನನ್ನ ಅಂತಿಮವಾದ ಹೀಗಿದೆ. ಮೂಲ ಅರ್ಥಗಳು ಅಡಿಪಾಯ ಅನ್ನೋದನ್ನ ನಾನು ಆರಂಭದಲ್ಲೇ ಒಪ್ಪಿದ್ದೇನೆ. ಆದರೆ ಸಂದರ್ಭಕ್ಕೆ ತಕ್ಕಂತೆ ಹೊಂದುವ ಅರ್ಥಗಳೇ ಆ ಅಡಿಪಾಯವನ್ನ ಜೀವಂತವಾಗಿರಿಸಿ ಅದಕ್ಕೊಂದು ಉದ್ದೇಶ ಕೊಟ್ಟು ಸಾಧಕನಿಗೆ ನೇರವಾದ ವೈಯಕ್ತಿಕವಾದ ಅನುಭವನ್ನ ಕೊಡುತ್ತವೆ. ನಿಮ್ಮದೇ ರೂಪಕವನ್ನ ಬಳಸೋದಾದ್ರೆ ತಾತ್ವಿಕ ಅರ್ಥ ಅಡಿಪಾಯ ನಿಜ, ಆದರೆ ಪ್ರಾಯೋಗಿಕ ಅರ್ಥಗಳು ಆ ಅಡಿಪಾಯದ ಮೇಲೆ ಕಟ್ಟಿದ ಮನೆ. ನಾವು ವಾಸಿಸೋದು ಮನೆಯಲ್ಲಿ, ಕೇವಲ ಅಡಿಪಾಯದ ಮೇಲಲ್ಲ ಅಲ್ವಾ?
ಆ ಮನೆ ನಮ್ಮ ಬಿಸಿಲು ಮಳೆಗೆ ಸ್ಪಂದಿಸುತ್ತೆ. ಹಾಗೆಯೇ ಈ ಪ್ರಾಯೋಗಿಕ ಅರ್ಥಗಳು ನಮ್ಮ ಜೀವನದ ಸವಾಲುಗಳಿಗೆ, ನಮ್ಮ ಭಾವನೆಗಳಿಗೆ ನೇರವಾಗಿ ಸ್ಪಂದಿಸ್ತವೆ. ಮನೆಯಿಲ್ಲದ ಅಡಿಪಾಯ ಕೇವಲ ಒಂದು ಖಾಲಿ ನಿವೇಶನವಷ್ಟೇ. ಒಟ್ಟಿನಲ್ಲಿ ಈ ಚರ್ಚೆಯಿಂದ ಒಂದು ವಿಷಯ ಸ್ಪಷ್ಟವಾಗುತ್ತೆ. ವ್ಯಾಹೃತಿಗಳ ಅರ್ಥ ಸರಳವಾದ ಏಕಮುಖಿಯಾದ ಸಂಗತಿಯಲ್ಲ. ಅದು ತಾತ್ವಿಕ ಆಳ ಮತ್ತು ಪ್ರಾಯೋಗಿಕ ವಿಸ್ತಾರ ಎರಡನ್ನೂ ಒಳಗೊಂಡಿದೆ. ಹೌದು, ಖಂಡಿತ. ಮೂಲತತ್ವದ ಜ್ಞಾನ ಮತ್ತು ಅದರ ಪ್ರಾಯೋಗಿಕ ಅಳವಡಿಕೆ ಇವೆರಡೂ ಒಂದಕ್ಕೊಂದು ಪೂರಕವೇ ಹೊರತು ವಿರೋಧಿಗಳಲ್ಲ. ಈ ಎರಡರ ಸಮನ್ವಯವನ್ನ ಸಾಧಿಸುವುದು ಹೇಗೆ ಅಂತ ಅರಿಯೋಕೆ ವಿಜಯೇಂದ್ರ ರಾಮನಾಥ ಭಟ್ಟರ ಈ ಗ್ರಂಥ ಒಂದು ಅತ್ಯುತ್ತಮ ದಿಕ್ಸೂಚಿ. ಇದರ ಬಗ್ಗೆ ಮತ್ತಷ್ಟು ಆಳವಾಗಿ ಅಧ್ಯಯನ ಮಾಡೋಕೆ ಇಲ್ಲಿ ಸಾಕಷ್ಟು ಅವಕಾಶವಿದೆ.